ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ ದಿನೇಶ್. ಯಾರ್ಯಾರೆಲ್ಲ ಈ ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಅಲ್ಲೇ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋಂಥ ನೆಕ್ಸ್ಟ್ ಲಾಗ್ದು ನೋಟಿಫಿಕೇಷನು ನಿಮಗೆ ಪಾಪಪ್ ಆಗುತ್ತೆ. ಸೊ ಈಸಿ ಆಗುತ್ತೆ ನನ್ನ ಲಾಗ್ನ ನೋಡೋದಕ್ಕೆ. ಓಕೆ, ಇವತ್ತು ನಾನು ಮಾಡ್ತಾ ಇರೋ ವ್ಲಾಗ್ ಬಂದು ಗಣೇಶ ಫೆಸ್ಟಿವಲ್ ದಿನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನಾಗರ ಹಬ್ಬನ ಅನ್ನೋದನ್ನು ಸ್ಟೋರಿನ ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಓಕೆನಾ? ಜ್ಞಾನ್ವಿ ಆ್ಯಕ್ಚುಲಿ ರೆಡಿಯಾಗಿ ನಿಂತಿದ್ದಾಳೆ. ಅಂದರೆ ನಾವು ನಾಗರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಲ್ವ, ಅದಕ್ಕೆಲ್ಲ ಥರ ಚಿಗ್ನಿ ತಮಟ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೇವ್ರ ಪೂಜೆ ಕೂಡ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಾವು ರೆಡಿ ಆಗಿದ್ದೀವಿ ಇವಾಗ ಪ್ರೆಸೆಂಟ್ಲಿ. ಅಲ್ಲಿಗೆ ತೊಗೊಂಡೋಗೋದಕ್ಕೆ ಎಲ್ಲದನ್ನು ಒಂದು ಕಡೆ ಎತ್ತಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನೋಡಿಕೊಂಡು ನನ್ನ ಮಗಳು ಟಿ ವಿ ನೋಡ್ತಾಯಿದ್ಲು. ನಮ್ಮ ಮಾವ ಆಯಿತಾ ರೆಡಿ ಆಯಿತಾ ಅಂತ ಕೇಳ್ತಾಯಿದ್ರು. ಅಷ್ಟರಲ್ಲಿ ಹೋಗೋಣ. ಆಲ್ರೆಡಿ ನಮ್ಮ ಮನೆಯವ್ರು ಇವಾಗ ನಮ್ಮ ಅತ್ತೆ ನಮ್ಮ ಮಾವನ್ನ ನಾಗರಿಕಲ್ ಹತ್ರ ಬಿಡೋಕ್ಕೆ ಹೋಗಿದ್ದಾರೆ. ಸೊ ನಾನು ಮತ್ತು ಜ್ಞಾನ್ವಿ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ನೋಡು, ಜ್ಞಾನ್ವಿ ರೆಡಿಯಾಗಿ ನಿಂತಿದ್ದೀವಿ. ಅವರಪ್ಪ ಬರ್ತಾರೆ ಅಂತ. ಅವ್ರು ಬಂದ ಕೂಡಲೇ ನಾವು ಹೋಗಿ ನಾಗರ ಮುಗಿಸ್ಕೊಂಡು ಬಂದು ನೆಕ್ಸ್ಟು ಮಾಡ್ರಲ್ಗೆ ಹೋಗಿ ಬರ್ತೀವಿ ಅಲ್ವಾ? ಮತ್ತು ಕರೆಕ್ಟ್ ತಾನೆ? ಓಕೆ, ಅಂದರೆ ಇದೇ ನಮ್ಮ ಮನೆ. ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಸೊ ಹಾಗಾಗಿ ಲಾಕ್ ಮಾಡಿದ್ದೀನಿ. ಅಂದರೆ ನಮ್ಮದು ಹಾಲು ಸಿಂಗಲ್ BHK ಇದೆ. ಸೊ ನೆಕ್ಸ್ಟ್ ಟೈಮ್ ಅದ್ರದ್ದು ವೀಲಾಗ್ ಕೂಡ ಮಾಡ್ತೀನಿ ನಾನು. ನೋಡು, ನಾನು ನಾಗರಿಕಲ್ ಹತ್ರ ಬಂದ್ವಿ. ಇಲ್ಲಿ ಬಂದಮೇಲೆ ಅಲ್ಲಿ ಬಾಳೆದೆಲೆ ಹಾಕಿ ನಾಗರಿಕಲ್ಗೆ ಅಲಂಕಾರ ಮಾಡಿ ಅದಕ್ಕೆ ಗೆಜ್ವಸ್ತ್ರ ಅದನ್ನೆಲ್ಲ ಹಾಕಿ ದೀಪ ಹಚ್ಚಿ ಮತ್ತು ನಾಗರಿಗೆ ಏನೇನು ತೊಗೊಂಬಂದಿದ್ದೀವಿ ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ದೀವಿ. ಸೊ ರೆಡಿ ಮಾಡಿ ಅಂದರೆ ಆದಮೇಲೆ ಎಲ್ಲ ಪೂಜೆ ಮಾಡಾದ್ಮೇಲೆ ಫೈನಲ್ ಆಗಿ ಎಲ್ಲರೂ ಹಾಲು ತುಪ್ಪ ಬಿಡೋದು. ಇವಾಗ ದಿನೇಶ್ ಪೂಜೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡೇ ಆಗೋಯ್ತು ಅವ್ರದ್ದು ಪೂಜೆ ಕೂಡ. ನೆಕ್ಸ್ಟು ಬಂದು ಅಂದರೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ರೆಡಿ ಮಾಡಿ ಅದು ಏನೇನು ಮಾಡಬೇಕು ಅದಕ್ಕೆಲ್ಲದಕ್ಕೂ ಅಂದರೆ ನಾಗಪ್ಪನ ಮಾಡೋದು ಅದು ತುಂಬ ಮಡಿಯಿಂದ ಮಾಡಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದು. ಅದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಸಿಂಪಲ್ಲಾಗಿ. ತುಂಬ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ, ಇನ್ನು ಸ್ವಲ್ಪ ವೀಡಿಯೋ ಅಷ್ಟೇ ಇರೋದು. ತುಂಬ ವೀಡಿಯೋಸ್ ಎಲ್ಲ ನಂಗೆ ಮಾಡೋಕ್ಕಾಗಿಲ್ಲ. ತೋಟ ಎಲ್ಲ ಅಂದರೆ ನಮ್ಮದು ಅಲ್ಲಿ ತೋಟ ಇದೆ ಸ್ವಲ್ಪ. ಸೊ ಹಂಗಾಗಿ ಅಲ್ಲೇ ತೋಟದಲ್ಲೇ ಮಾಡಬೇಕು ಅಂತ ಹೇಳಿ ನಾವು ಯಾವಾಗಲೂ ಅಲ್ಲೇ ಮಾಡ್ತಾ ಇರೋದು. ಅಲ್ಲೇ 5 ವರ್ಷ ಮದುವೆ ಆದಮೇಲಿಂದ ಅಲ್ಲೇ ಮಾಡ್ತಾಯಿರೋದು. ಅದಾದಮೇಲೆ ನಮ್ಮ ಅತ್ತೆ ಲಾಸ್ಟ್ದಾಗಿ ಪೂಜೆ ಮಾಡ್ತಾಯಿದ್ರು. ಇನ್ನೇನೆಲ್ಲ ಮುಗೀತು ಅದು ಅಷ್ಟರಲ್ಲಿ ಹೊರಟ್ವಿ ನಾವು ಅಲ್ಲಿಂದ ಹೊರಟು ಇಲ್ಲಿ ನಮ್ಮ ಅಕ್ಕ ಮನೆಗೆ ಬಂದ್ವಿ. ಅಕ್ಕ ಮನೆಗೆ ಬಂದರೆ ಅಕ್ಕ ಬಂದು ಅವರು ಮನೆಯಲ್ಲೇ ನಾಗಪ್ಪನ ಪೂಜೆ ಮಾಡ್ತಾರೆ. ಅಂದರೆ ನಾಗರ ತಾಳಿನ ಐನಾರಿಗೆ ಹಾಕ್ಬಿಟ್ಟು ಅದು ಐನಾರಿಗೆ ಕಾಲಿಗೆ ಪೂಜೆ ಮಾಡಿ, ಅಂದರೆ ಅವ್ರದ್ದು ಒಂದು ಪದ್ಧತಿ ಆ ಥರ. ನಮ್ಮ ಅಕ್ಕ ಆ ಥರ ಮಾಡೋದು. ಇವ್ರು ವಾರ್ತಕ್ಕ ಅಂತ ಹೇಳ್ಬಿಟ್ಟು ಇವರು ತುಂಬ ಸಪೋರ್ಟಿವ್ ಪರ್ಸನ್ ಹೇಳಬೇಕು ಅಂದರೆ ನಮಗೆಲ್ಲರಿಗೂ ಅಷ್ಟೇ. ಮತ್ತು ಇದು ನಮ್ಮ ಭಾರತಕ್ಕ ಅವ್ರ ಅಣ್ಣ ಮತ್ತು ಅವ್ರ ಅದಕ್ಕೆ ಅಂದರೆ ಲತಕ್ಕ ಮತ್ತು ಸುರೇಶಣ್ಣ ಅಂತ ಇವರೇನೆ. ಸೊ ಇವರು ಕೂಡ ಅಂದರೆ ಇವರು ಮನೆಯಲ್ಲೇ ಮಾಡೋದ್ರಿಂದ ಇವರು ಅದೇ ಏನೇನು ಪ್ರೋಸೆಸ್ ಇದೆ ಅದೇ ಮನೆಯಲ್ಲಿ ಈ ಪ್ರೋಸೆಸ್ಸಲ್ಲಿ ಮಾಡ್ತಾರೆ. ಇಲ್ಲೇನು ಮಾಡ್ತಿದ್ದಾರಲ್ವ ಈ ಥರ ಪ್ರೋಸೆಸ್ಸಲ್ಲಿ ಅವ್ರು ಮಾಡ್ತಕ್ಕಂಥದ್ದು. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನಾಗರನ್ನ ಪೂಜೆ ಮಾಡ್ತಾರೆ. ಅಂದರೆ ನಮ್ಮ ಅಮ್ಮ ಮನೆ ಕಡೆ ಅಂದರೆ ನಮ್ಮ ಮಾಮವ್ರು ಪೂಜೆ ಮಾಡೋದು, ನಾವು ಉತ್ತಕ್ಕೆ ಹೋಗಿ ಪೂಜೆ ಮಾಡೋದು. ಅಂದರೆ ನಮ್ಮ ಅತ್ತೆ ಮನೆ ಕಡೆ ಅವರು ನಾಗರ ಕಲ್ಲಿಗೆ ಪೂಜೆ ಮಾಡ್ತಾರೆ. ಮತ್ತು ಇವರು ಭಾರತಕ್ಕ ಅವರು ಮತ್ತು ಸುರೇಶಣ್ಣ ಅವ್ರ ಮನೆ ಕಡೆ ಅಂದರೆ ಇವ್ರ ಮನೆ ಕಡೆ ಇವರು ನಾಗರ ತಾಳಿ ಮಾಡಿಸಿಟ್ಕೊಂಡಿದ್ದಾರೆ. ಅಲ್ಲೇ ಮನೆಯಲ್ಲೇ ಐನಾರನ್ನ ಕರೆಸಿ ಈ ಥರ ಪೂಜೆ ಮಾಡ್ತಾರೆ. ಅಕ್ಕ ಮತ್ತು ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾರೆ. ಇದನ್ನು ನಾಗರ ತಾಳಿಗೆ ಯಾವ ಥರ ಪೂಜೆ ಮಾಡೋದು ಅಂತ ಅಕ್ಕ ಹೇಳ್ಕೊಡ್ತಿದ್ದಾರೆ. ಅವಳು ಅದನ್ನೆಲ್ಲ ಮಾಡ್ತಾ ಇದ್ದಾಳೆ. ಅಂದರೆ ತುಂಬ ಚೆನ್ನಾಗಿತ್ತು. ಒಂದು 3 days ಇದ್ವಿ ಅಲ್ಲೇ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಫೆಸ್ಟಿವಲ್ನ ತುಂಬ ಕಂಪ್ಲೀಟಾಗಿ ಮುಗಿಸ್ಕೊಂಡು ನೀಟಾಗಿ ನೋಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಅಲ್ಲೇ ಇದ್ದೀವಿ ನಾವು. ಸೊ ಅಕ್ಕ ಕೂಡ ಪೂಜೆ ಮಾಡ್ತಿದ್ದಾಳೆ ಆಲ್ರೆಡಿ. ನೋಡಿ, ನನ್ನ ಮಗಳು ಕೂಡ ಪೂಜೆ ಮಾಡ್ತಾಳೆ ಬೇಗ. ಅವಳಿಗೆ ಪೂಜೆ ಮಾಡೋದು ಇದೆಲ್ಲ ಅಂದರೆ ತುಂಬ ಇಷ್ಟ. ಯಾರ ಹತ್ರನೂ ಹೋಗಲ್ಲ, ಆದ್ರೂ ಭಾರತಕ್ಕನ ಹತ್ರ ಹೋಗಿ ಪೂಜೆ ಎಲ್ಲ ಕೂತ್ಕೊಂಡು ಎಷ್ಟೊತ್ತರ್ಗು ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟ್ ಇವಾಗ ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾ ಇದ್ದಾರೆ.
ನೋಡಿ. ಮತ್ತು ನಮ್ಮ ಭಾವ ನಮ್ಮ ಲತಕ್ಕ ಕೂಡ ಅವರು ಕೂಡ ಎಲ್ಲದನ್ನು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ನೈವೇದ್ಯಕ್ಕೆ, ನಾಗಪ್ಪನ ನೈವೇದ್ಯಕ್ಕೆ ಅಂತ ಅದೆಲ್ಲ ತೆಗೆದು ಆಲ್ರೆಡಿ ಇಟ್ಟಿದ್ದಾರೆ. ಇದೇ ಥರ ಪ್ರೋಸೆಸ್ಸು, ಅವ್ರ ಮನೆ ಪ್ರೋಸೆಸ್ಸು ಇದು. ಅವರು ಈ ಥರ ಮಾಡ್ತಾರೆ, ನಾವು ಆ ಥರ ಮಾಡ್ತೀವಿ. ಒಂದೊಂದು ಮನೆಗಳಲ್ಲಿ ಒಂದೊಂದು ಸಂಪ್ರದಾಯನ ಪಾಲಿಸ್ಕೊಂಡು ಬಂದಿರೋ ಅಂಥದ್ದು. ಅದಾದಮೇಲೆ ಸಂಜೆ ಹೊರಟ್ವಿ. ಸಂಜೆ ಮಾಡಾಳು ಅಂತ ಇದೆ, ಅಲ್ಲಿ ತುಂಬ ಫೇಮಸ್ ಜಾತ್ರೆ ಇದು. ಯಾವ ಥರ ಅಂದರೆ 9 ದಿನ ಅಷ್ಟೇ ದೇವಿನ ಪೂಜೆ ಮಾಡೋ ಅಂಥದ್ದು. ಆ 9 ದಿನದಲ್ಲಿ ತುಂಬ ಜನ ಭಕ್ತಾದಿಗಳು ಬಂದು ದೇವಿ ದರ್ಶನ ಮಾಡ್ತಾರೆ. ಲಕ್ಷಾಂತರ ಜನ ಅಂತಲೇ ಹೇಳ್ಬೋದು. ತುಂಬ ದೂರದಿಂದ ಕೂಡ ಬಂದು ಈ ದೇವಿನ ದರ್ಶನ ಮಾಡ್ತಾರೆ. ಈ ದೇವಿ ಹೆಸರು ಶ್ರೀ ಸ್ವರ್ಣಗೌರಿ ಅಮ್ಮನವರು ಅಂತ ಹೇಳ್ಬಿಟ್ಟು. ಇವರು ಮಾಡಾಳು ಅನ್ನೋ ಒಂದು ಊರಲ್ಲಿ ನೆಲೆಸಿರೋ ಅಂಥದ್ದು. ತುಂಬ ಅದ್ಭುತವಾದ ಪವಾಡ ಕೂಡ ಇದೆ ಇಲ್ಲಿ. ಅದನ್ನು ನೆಕ್ಸ್ಟ್ ಲಾಗಲ್ಲಿ ಯಾವಾಗಾದರೂ ಅದನ್ನು ಹೇಳ್ತೀನಿ. ಅಲ್ಲಿ ಆ 9 ದಿನ ಡೈಲಿ ಬರೋ ಅಂಥ ಪ್ರತಿಯೊಬ್ಬ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಪ್ರಸಾದ ಕೂಡ ಸಿಗುತ್ತೆ. ಅದೆಷ್ಟು ಲಕ್ಷ ಜನ ಹೋಗಲಿ, ಆ ಲಕ್ಷ ಜನಕ್ಕೂ ಕೂಡ ಅಲ್ಲಿ ಯಾವತ್ತೂ ಪ್ರಸಾದ ಇಲ್ಲ ಅಂತ ಏನಿಲ್ಲ. ನಾವು ಕೂಡ ಅಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು, ತುಂಬ ರಶ್ ಇತ್ತು, ಹೆವಿ ರಶ್ಶು ಅಂದರೆ ರಶ್ಶು. ಸಾಟರ್ಡೆ ಬೇರೆ ಹೋಗಿದ್ವಿ, ಎಲ್ಲರೂ ಆಲ್ಮೋಸ್ಟ್ ಸಂಡೇ ಊರಿಗೆ ಹೋಗೋರೆ ಅಲ್ವಾ, ಸೊ ಹಂಗಾಗಿ ತುಂಬ ರಶ್ ಇತ್ತು. ಅಲ್ಲೆಲ್ಲ ಸ್ಟಾಲ್ಸ್ ಹಾಕಿದ್ರು. ಆ ಸ್ಟಾಲ್ಸ್ನೆಲ್ಲ ನೋಡಿಕೊಂಡು ನಮ್ಗೆ ಏನೇನು ಬೇಕು, ಹೋಗ್ಬೇಕಂದ್ರೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೇ ಮನೆಯಲ್ಲಿ ಏನೇ ತೊಗೊಂಡ್ರು ಆದ್ರೂ ಜಾತ್ರೆಗೆ ಹೋಗಿ ಏನಾದ್ರು ತೊಗೊಂಬಂದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಜಾತ್ರೆಯಲ್ಲಿ ಏನೇನು ಹಾಕಿದ್ದಾರೆ ಸ್ಟಾಲ್ಸ್ ಅಂತ ನೋಡಿಕೊಂಡು, ಅಂಗಡಿಗಳೆಲ್ಲ ನೋಡಿಕೊಂಡು, ಬಳೆ ಶಾಪ್ಸ್ ಇರ್ತಿತ್ತು, ಸರಗಳು ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಡೇ ಫುಲ್ಲು ನೈಟ್ ಆಲ್ಮೋಸ್ಟು ನಾವು ಹೋದಾಗ 10:30 ಆಗಿತ್ತು. ಇಲ್ಲಿಗೆ 10:30 ಆದ್ರೂ ಇನ್ನೂ ಸಿಕ್ಕಾಪಟ್ಟೆ ಜನ ದೇವ್ರ ದರ್ಶನ ಮಾಡೋಕ್ಕೆ. ನೋಡಿ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ದರ್ಶನಕ್ಕೆ ಹೋಗೋ ರೋಡಿದು. ಇಲ್ಲಿ ಫುಲ್ಲು ಜನ ಇದ್ದಾರೆ, ಹೋಗೋಕ್ಕಾಗ್ತಿಲ್ಲ. ಬಟ್ ನಾವು ಮಗುನ ಎತ್ಕೊಂಡಿದ್ವಿ ಅಂತ ಹೇಳಿ ನಾನು ಮತ್ತು ನಮ್ಮ ಸುರೇಶ್ ಅಣ್ಣ ಇದ್ದಾರಲ್ಲ ಅವ್ರ ಸೊಸೆ ಇವಳು, ನಾವಿಬ್ರು ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಟ್ವಿ. ಪಾಪು ಇದ್ದಾಳೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕರ್ಪೂರ ಅಂದರೆ ದೇವಿಗೆ ತುಂಬ ಪ್ರಿಯವಾದಂಥದ್ದು. ಆ ಕರ್ಪೂರ ಹಾಕೋದ್ರಿಂದನೇ ಅದರಿಂದ ಒಂದು ಹಿಸ್ಟ್ರಿನೇ ಇದೆ. ಅದನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಇದನ್ನು ನನಗೆ ಶ್ವೇತಕ್ಕ ಕೊಡಿಸಿದ್ದು. ಆ್ಯಕ್ಚುಲಿ ಕ್ರಿಸ್ಟಲ್ ಮಣಿದು ಸರ ಏನು ಬೇಕು ತಗೋ ಅಂದರು, ಅದೊಂದು ಮಣಿ ಸರ ತೊಗೊಂಡೆ. ಅದಾದಮೇಲೆ ಚೆನ್ನಾಗಿದೆ ಭವ್ಯ ಅಂತೇಳಿ ಅಕ್ಕ ಬೇರೆ ಡಿಸೈನಲ್ಲಿ ತೊಗೊಂಡ್ರು. ಸೊ ಶ್ವೇತಕ್ಕಂಗೆ ಸೆಲ್ಫಿ ತಗೋ ಅಂತ ಅಂದರು. ನಾನು ಸೆಲ್ಫಿ ತೊಗೊಂಡು ಜೊತೆಗೆ ವೀಡಿಯೋ ಮಾಡಿಕೊಂಡು, ಅಕ್ಕ ಅಂದರೆ ನನಗೆ ಫುಲ್ ಫ್ಯಾಮಿಲಿ, ಇವ್ರ ಕಡೆ ಫ್ಯಾಮಿಲಿನೂ ಅಷ್ಟೇ ತುಂಬ ಚೆನ್ನಾಗಿ ನಾನೇ ಅಡ್ಜಸ್ಟ್ ಆಗ್ತೀನಿ, ಅವರು ನನಗೆ ಅಡ್ಜಸ್ಟ್ ಆಗ್ತಾರೆ. ದಿನೇಶ್ ಕೂಡ ಇದ್ದಾರೆ ಅಲ್ಲಿ. ಎಲ್ಲರೂ ಹೋಗಿದ್ವಿ ಫುಲ್ಲು. ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ, ಭಾರತಕ್ಕ, ಸುರೇಶಣ್ಣ ಎಲ್ಲರೂ ಫುಲ್ ಫ್ಯಾಮಿಲಿ, ಶ್ವೇತಕ್ಕ, ಧನಂಜಯಣ್ಣ ಎಲ್ಲರೂ ಹೋಗಿದ್ವಿ. ಅದಾದಮೇಲೆ ಬಂದು ಇಲ್ಲಿಗೆ ನಮ್ಮದು ಕುತ್ಕೊಂಡು ಇನ್ನು ಒಂದು 5ರಿಂದ 10 ನಿಮಿಷ ಕುತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾನು ಇದೊಂದು ಸ್ಮಾಲ್ ವಿಡಿಯೋ ಮಾಡಿದೆ. ಅಷ್ಟರಲ್ಲಿ ಲಾಗ್ನೇ ಮುಗಿಸ್ಬಿಟ್ಟೆ. ಸಾಕು ಇನ್ನು ಹೋಗೋಣ, ಸಾಕು ಬನ್ನಿ ಅಂತ ಹೇಳಿದ್ರು. ಅಷ್ಟು ರೆಡಿಯಾಗಿ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾಯಿರಿ.